ಹಾಗಾಗಿ ಇವತ್ತು ಅನೇಕ ಪ್ರಶ್ನೆಗಳು ಎದ್ದಿರ್ತಕ್ಕಂಥದ್ದು. ಪಾಪ ಆ ಸಹೋದರಿಯರು ಮಧ್ಯಾಹ್ನ 2:15 25ನೇ ತಾರೀಕು ಮಧ್ಯಾಹ್ನ 2:15 ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಯಾರೂ ಕೂಡ ಅವ್ರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡೋದಿಲ್ಲ. ಕೆಟ್ಟದಾಗಿ ನಡ್ಕೊಳ್ತಾರೆ ಹೆಣ್ಮಕ್ಳ ಜೊತೆಯಲ್ಲಿ. ಅವರ ಮನವಿಗೆ ಸ್ಪಂದನೆ ಮಾಡೋದಿಲ್ಲ. ಬೇಜವಾಬ್ದಾರಿತನದಿಂದ ಪೊಲೀಸ್ ಅಧಿಕಾರಿಗಳನ್ನ ನಡೆದುಕೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಆ ಕುಟುಂಬನೇ ನಮಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಬಹುಶಃ ನಾವು 2:15 2:15 25ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿ ಇಮಿಡಿಯೇಟ್ ಆ ಮೊಬೈಲನ್ನು ಟ್ರ್ಯಾಕ್ ಮಾಡಿದ್ರೆ ನನ್ನ ತಮ್ಮ ಬದುಕು ಬರ್ತಾ ಇದ್ದ, ಉಳಿತಾ ಇದ್ದ, ಜೀವ ಹೋಗ್ತಾ ಇರಲಿಲ್ಲ. ಆದರೆ ಪೊಲೀಸ್ನವರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ತಾ ಇದ್ದಾಗ 10 ಗಂಟೆ 12 ತಾಸುಗಳು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಪೊಲೀಸರು. ಇದರ ಪರಿಣಾಮ, ಪೊಲೀಸರ ಬೇಜವಾಬ್ದಾರಿಯ ಪರಿಣಾಮ ಇವತ್ತು ತಮ್ಮ ಸಹೋದರ ಇವತ್ತು ಪ್ರಾಣ ಹೋಗಿದೆ ಅನ್ನೋದನ್ನು ನನ್ನ ಕುಟುಂಬದ ಸದಸ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಬಹುಶಃ ತತ್ಕ್ಷಣ ಸ್ಪಂದನೆ ಮಾಡಿದಿದ್ರೆ ಇವತ್ತು ಆ ಜೀವ ಉಳಿತಾ ಇತ್ತು. ಅದನ್ನು ಬಿಟ್ಟು ಹೆಣ್ಮಕ್ಳಿಗೆ ಹೀಯಾಳಿಸಿ ಅವಮಾನ ಮಾಡಿ ಅಪಮಾನಿಸಿ ನಿಂದನೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇವರು ಕಾಲಹರಣ ಮಾಡಿದ ಪರಿಣಾಮವಾಗಿ ಇವತ್ತು ಪ್ರಾಣ ಹೋಗಿರ್ತಕ್ಕಂಥದ್ದು. ಏನು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿ ತರ ಇವತ್ತು ದುರುಪಯೋಗ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಆಗ್ತಾ ಇದೆ. ಗುಲ್ಬರ್ಗಾ ಜಿಲ್ಲೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಗುಲ್ಬರ್ಗಾ ಏನಿದೆ, ಆ ಜಿಲ್ಲೆ ಯಾರ ಕಪಿಮುಷ್ಟಿಯಲ್ಲಿದೆ, ಯಾವ ಕುಟುಂಬದ ಕಪಿಮುಷ್ಟಿಯಲ್ಲಿದೆ ಅಂತ ಹೇಳಿದ್ರೆ ಗುಲ್ಬರ್ಗ ನೀವು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಯಾರಿಗೆ ಕೇಳಿದ್ರು ಕೂಡ ಹೇಳ್ತಾರೆ. ಕಳೆದ 2 ವರ್ಷದಲ್ಲಿ ಅನೇಕ ಪ್ರಕರಣಗಳು ಗುಲ್ಬರ್ಗ ಜಿಲ್ಲೆಯಲ್ಲೂ ಸಹ, ಅದು ಆತ್ಮಹತ್ಯೆ ಆಗಿರ್ಬೋದು, ಕೊಲೆ ಪ್ರಕರಣಗಳಾಗಿರ್ಬೋದು, ಅವ್ಯಾವು ಕೂಡ ಬೆಳಕಿಗೆ ಬರದ ಹಾಗೆ ಮುಚ್ಚಾಕ್ತಕ್ಕಂಥ ಕೆಲಸವೂ ಕೂಡ ಷಡ್ಯಂತ್ರಗಳು ಕೂಡ ಹಿಂದೆ ಆಗಿದೆ. ನಿನ್ನೆ ದಿನ ಮತ್ತೊಂದು ಮಾತನ್ನು ನಾನು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಾಗ ಹೇಳಿದ್ದೇನೆ ಮಾಧ್ಯಮದ ಸ್ನೇಹಿತರಿಗೆ. ಇವರು ಎಕ್ಸ್ಪರ್ಟ್ಸ್ ಇದ್ದಾರೆ. ರಾತ್ರಿ 2 ಹೌದು ಬೆಳಕಿದ್ದಾಗ ಕಾರ್ಯಾಚರಣೆ ಮಾಡೋದಿಲ್ಲ ಇವರು ಕಾಂಗ್ರೆಸ್ನವರು. ಬೆಳಗಿನ ಜಾವ 2 ಗಂಟೆಗೆ ಆ ಕುಟುಂಬಕ್ಕೆ ಭೇಟಿಯನ್ನು ಕೊಡ್ತಾರೆ, ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ. ಬೆಳಗಿನ ಜಾವ 3 ಗಂಟೆಗೆ ಭೇಟಿ ಕೊಡ್ತಾರೆ. ಕುಟುಂಬಕ್ಕೆ ಧೈರ್ಯ ಹೇಳ್ತಕ್ಕಂಥದ್ದು, ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರೆ ಬೆದರಿಕೆ ಆಗ್ತಕ್ಕಂಥ ಕೆಲಸವೂ ಕೂಡ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಆಗಿದೆ. ಅವು ಕೂಡ ಬಯಲಿಗೆ ಬಂದಿಲ್ಲ. ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಅಂಡ್ ಅರೌಂಡ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆರ್ ಅಂಡರ್ ದ ಕ್ಲಚಸ್ ಆಫ್ ಖರ್ಗೆ ಫ್ಯಾಮಿಲಿ. ಇದನ್ನು ಮರಿಬೇಡಿ. ಇದನ್ನ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ is working there under the clutches of Congress Karge family. ಅದನ್ನು ನಾವು ಮರಿಬಾರದು. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಡ್ಕೋಬೇಕಾಗ್ತದೆ. ಹಾಗಾಗಿ ಕುಟುಂಬದ ಒತ್ತಾಯ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಬಿಐ ತನಿಖೆನೇ ಆಗಬೇಕು. ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ, ನಮ್ಮ ಒತ್ತಾಯ ಅಷ್ಟೇ ಅಲ್ಲ, ಆಗ್ರಹ ಅಷ್ಟೇ ಅಲ್ಲ. ಆ ಸಚಿನ್ ಕುಟುಂಬ ಏನಿದೆ, ಪಾಂಚಾಲ್ ಕುಟುಂಬ, ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ, ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅವರು. ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಸಿಬಿಐ ತನಿಖೆನೇ ಆಗಬೇಕು ಅಂತೇಳಿ ಕುಟುಂಬ ಒತ್ತಾಯ ಮಾಡಿದೆ. ಮತ್ತೊಂದು ಕಡೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಮರುವು ಜಾಸ್ತಿ, ಮೇಧಾವಿಗಳು ಅದೆಲ್ಲ ಒಪ್ಕೊಳ್ಳೋಣ, ಅದ್ರ ಜೊತೆಲಿ ಮರುವು ಕೂಡ ಜಾಸ್ತಿ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಈಶ್ವರಪ್ಪನವ್ರ ಮೇಲೆ ಆರೋಪ ಬಂದಾಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ತಾವು ಮರಿಬಾರದು. ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಮರಿಬಾರದು. ಅದಕ್ಕಿಂತ ಮುಂಚಿತವಾಗಿ ಮಡಿಕೇರಿನಲ್ಲಿ ಏನು ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಗಣಪತಿ ಭಟ್, ಆ ಪ್ರಕರಣದಲ್ಲಿ ನಿಮ್ಮದೇ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದ್ದಾಗ ಜಾರ್ಜ್ ಅವರು ಕೂಡ, ಅಂದಿನ ಗೃಹ ಸಚಿವರು, ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು
ಕ್ಲೀನ್ ಚಿಟ್ ಬಂದ ನಂತರದಲ್ಲಿ ಸಿಬಿಐ ತನಿಖೆ ಆಯಿತು. ಯಾಕಂದರೆ ನಾಳೆ ಕಾಂಗ್ರೆಸ್ನವ್ರು ಹೇಳ್ಬೋದು ಮುಖ್ಯಮಂತ್ರಿಗಳು ಇದು ಕೇಂದ್ರ ಸರ್ಕಾರದ ಕೈಬೊಂಬೆ ಅಂತೇಳಿ. ಜಾರ್ಜ್ ಅವರ ಪ್ರಕರಣದಲ್ಲಿ, ಗಣಪತಿ ಭಟ್ ಪ್ರಕರಣದಲ್ಲಿ ನಮ್ಮದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಇದ್ದಾಗ ಸಿಬಿಐ ತನಿಖೆ ಆಗಿ ಕ್ಲೀನ್ ಚಿಟ್ ಸಿಕ್ಕಿದೆ. ಅದನ್ನು ಮರಿಬಾರ್ದು. ಮಾನ್ಯ ಸಿದ್ದರಾಮಯ್ಯನವರು, ಪ್ರಿಯಾಂಕಾ ಖರ್ಗೆ ಅವರು ಕೂಡ, ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಸಿಕ್ಕಾಕೊಂಡಾಗ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಇದೇ ಸರ್ಕಾರದಲ್ಲಿ. ಹಾಗಾಗಿ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಬೇಕು. ದ ಡಿಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ without any further delay, Chief Minister Siddaramaiah has to take the resignation of Priyanka Kharge immediately. ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೇ ಹೊರತು ಸರ್ಕಾರದ್ದು ಯಾರನ್ನೋ ಉಳಿಸ್ಬೇಕು, ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು.